ತುಂಬ ಕಷ್ಟ ಬಿದ್ದಿದೆ. ತುಂಬ ನಾನು ಒಂದು 30 ಲಕ್ಷ ಸಾಲ ಮಾಡಿದ್ದೆ. ಇಲ್ಲಿ ಬಂದಮೇಲೆ ಎಲ್ಲ ಸಾಲ ತೀರಿಸ್ಕೊಂಡು ಆಸ್ತಿ ಅಂತಸ್ತಿ ಇವಾಗ ಮನೆಯೂ ಕಟ್ತಾ ಇದ್ದೀನಿ. ನಮ್ಗೆ ಹುಷಾರಿರಲಿಲ್ಲ. ಅಮ್ಮನಿಂದನೂ ಚಿಕ್ಕಪ್ಪನಿಂದನೂ ಪರವಾಗಿಲ್ಲ. ನಮಗೆ ಎಲ್ಲ ಡಾಕ್ಟ್ರುಗಳೆಲ್ಲ ಕ್ಯಾನ್ಸರು ಹಂಗೆ ನೆಲೆ ಕುಯ್ಬೇಕು ಅಂತಿದ್ರು. ಆರೋಗ್ಯ ಪರವಾಗಿಲ್ಲ ಸರ್, ಮೊದಲಿಗಿನ ಇವಾಗ ಪರವಾಗಿಲ್ಲ. ಆ ಅಮ್ಮನೂ ನನಗೆ ಕನ್ಸಲ್ ಕಾಣಿಸ್ಕೊಂಡು ಹೇಳ್ಕೊಂಡು ನಾನಿದ್ದೀನಿ ಬಾಮ್ಮ ಅಂತಾನೆ ಹೇಳಿದ್ದಾರೆ ಸ್ವಾಮಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮಾಡಬಾಳು ಹೋಬಳಿ ಅರಳಕುಪ್ಪೆ ಗ್ರಾಮದಲ್ಲಿರುವ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ವೀಕ್ಷಕರೇ, ಕೇವಲ 9 ದಿನಗಳಲ್ಲಿ ಭಕ್ತರ ಸರ್ವ ಕಷ್ಟಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡುತ್ತಿರುವ ದೇವಸ್ಥಾನ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ. ನಮ್ಮೂರು ಬೆಸರುಪಾಳ್ಯ. ನಮ್ಮೂರು ನಮ್ಗೆ ಹುಷಾರಿರಲಿಲ್ಲ. ಒಂದು ಆಲೆ ಸುಮಾರು ಕಡೆ ತಿರುಗಿ ಸಾಕಾಗಿತ್ತು. ಈಗ ಒಂದು 5-6 ಪರ್ತಿಂದ ಬಂದೆ ಇಲ್ಲಿಗೆ. ಅಮ್ಮನಿಂದನೂ ಚಿಕ್ಕಪ್ಪನಿಂದನೂ ಪರವಾಗಿಲ್ಲ. ಈಗ ಆಸ್ಪತ್ರೆಗೂ ತೋರಿಸ್ತಾನೆ ಇವರು ನಂಬ್ಕೊಂಡಿದ್ವಿ. ನಮಗೆ ಎಲ್ಲ ಡಾಕ್ಟ್ರುಗಳೆಲ್ಲ ಕ್ಯಾನ್ಸರು ಹಂಗೆ ನೆಲೆ ಕುಯ್ಬೇಕು ಅಂತಿದ್ರು. ಈಗ ಭಗವಂತ ಚಿಕ್ಕಣ್ಣಪ್ಪ ಏನು ಬೇಡಕ್ಕ ನಾನು ಇದ್ದೀನಿ, ಮೆಡಿಸಿನಲ್ಲಿ ವಾಸ ಮಾಡ್ತೀನಿ ಅಂತ ಹೇಳೋದು. ಆರೋಗ್ಯ ಪರವಾಗಿಲ್ಲ ಸರ್, ಮೊದಲಿಗಿನ ಇವಾಗ ಪರವಾಗಿಲ್ಲ. ಈಗ ಅದಕ್ಕೆ ಇನ್ನೊಂದು 2 ಸಾರಿ ಹೋಗಬೇಕು. ಆಸ್ಪತ್ರೆಗೂ ತೋರಿಸ್ತೀನಿ ಇವರು ನಂಬ್ಕೊಂಡಿದ್ವಿ. ಈಗ ಪರವಾಗಿಲ್ಲ, ವಾಸ ಮಾಡ್ತಾವೆ. ಅಮ್ಮನ ಪವರ್ ಬಗ್ಗೆನೂ ಇದು ಪವರ್ಫುಲ್ಲೇ, ಚಿಕ್ಕಣ್ಣಪ್ಪನೂ ಪವರ್ಫುಲ್ಲೇ. ಅವ್ರಿಗೆ ಬಂದು ಅವ್ರು ನಂಬ್ಕೊಂಬಿಟ್ಟು ಒಳ್ಳೇದಾಯ್ತದೆ. ಆತ ಮುಂದೆ ಕರೆಕ್ಟಾಗಿ ನಂಬ್ಕೊಂಡ್ರೆ ಒಳ್ಳೇದಾಯ್ತು. ಆತ ಮುಂದೆ ನಂಬ್ಕೊಂಡ್ರೆ ನೀನು ಯಾವ ಕಸ ಎಲ್ಲ ಹರಿ ಬ್ರಹ್ಮಂಗೆ ಹೋದ್ರೂ ಆಗಲ್ಲ. ಆತ್ಮವನ್ನು ಶುದ್ಧವಾಗಿ ಇಟ್ಕೊಂಡ್ರೆ ನಾವು ಎಲ್ಲೋದ್ರೂ ಒಳ್ಳೇದಾಯ್ತು. ಆತ್ಮ ಶುದ್ಧ ಮಾಡಿಕೊಂಡ್ರೆ ಮ್ಯಾಲೆ ಒಳ್ಳೇದು ಮಾಡೋರು ಯಾವುದೇ ಕಳ್ಕೊಂಬಾರಲ್ಲ. ಇದು ಸತ್ಯ ಸರ್. ನನ್ನ ಹೆಸರು ಪ್ರಭಾವತಿ ಅಂತ. ನಾನು ಅತ್ತಿಬೆಲೆಯಿಂದ ಬಂದಿದ್ದೀನಿ. ಹಣಕಾಸಿನ ವ್ಯವಹಾರಕ್ಕೋಸ್ಕರ ಬಂದಿದ್ದೀನಿ. ಜನ ಎಲ್ಲ ನನಗೆ ತುಂಬ ತಗೊಂಡು ಮೋಸ ಮಾಡಿದ್ದಾರೆ. ಅದೆಲ್ಲ ನನ್ನ ಅಮ್ಮನ ಹತ್ರ ಬೇಡಿಕೆ ಇಟ್ಟಿದ್ದೀನಿ, ನಂದೆಲ್ಲ ನನಗೆ ಬರಬೇಕು. ಅಮ್ಮನ್ನ ನಂಬಿದ್ದೀನಿ. ಆ ಅಮ್ಮ ಯಾವುದಾದ್ರು ಇಲ್ಲಿ ಬಿಡ್ತಾಳೆ ಅಂತ ಆ ಅಮ್ಮನೂ ನನಗೆ ಕನ್ಸಲ್ಲಿ ಕಾಣಿಸ್ಕೊಂಡು ಹೇಳ್ಕೊಂಡ್ಳು. ನಾನು ಸೆಕೆಂಡ್ ಟೈಮ್ ಬಂದಿರೋದು, ನಾನಿದ್ದೀನಿ ಅಂತ ಅಂದ್ಬಿಟ್ಟು. ಬರೋಂಥವ್ರಿಗೂ ಅಷ್ಟೇ ನಾನು ಹೇಳೋದು, ನಂಬಿಕೆ ಇಟ್ಟು ಬರಬೇಕು. ಅಮ್ಮ ಎಲ್ಲ ಕೆಲಸಗಳು ಮಾಡಿಕೊಡ್ತಾಳೆ, ನನಗೂ ಮಾಡಿಕೊಡ್ತಾಳೆ ಅಂತ ನನ್ನ ನಂಬಿಕೆಯಿಂದನೇ ನಾನು ಬಂದಿದ್ದೀನಿ ಸರ್. ನಾನಿದ್ದೀನಿ ಬಾಮ್ಮ ಅಂತಲೇ ಹೇಳಿದ್ದಾರೆ ಸ್ವಾಮಿ. ನಾನು ಕೆಂಗೇರಿಯಿಂದ ಬಂದಿದ್ದೀನಿ. ಯೂಟ್ಯೂಬಿಂದ ನೋಡ್ಕೊಂಡು ಬಂದಿರೋದು, ಒಳ್ಳೆಯದಾಗುತ್ತೆ ಅಂತ. ಇದು 3ನೇ ಸರಿ ಬಂದಿರೋದು. ಬಂದು ಹೋದ್ಮೇಲೆ ಒಳ್ಳೇದಾಗಿದೆ. ಇನ್ನೂ ಆಗಲಿ, ಮಕ್ಕಳು ಮರಿ ಮದುವೆ ಮನೆ ಎಲ್ಲ ಖುಷಿಯಾಗಿರಲಿ ಅಂತ ಬಂದಿದ್ದೀನಿ. ಬೇಡಿಕೆ ಇದೆ, ಮಗಳು ಮದುವೆ, ಮಗನ ಕೆಲಸ, ಸುಖ ಶಾಂತಿ ನೆಮ್ಮದಿ ಅಂತ ಬೇಡಿಕೆ.
ಹೆಸರು ಕುಮಾರ್ ಅಂತ, ಸಿದ್ದರಾಮಯ್ಯನ ಪಳ್ಯ, ಕುಣಿಗಲ್ ತಾಲೂಕು, ತುಮಕೂರು ಡಿಸ್ಟಿಕ್ಕು. ನಾನು ತುಂಬ ಕಷ್ಟದಲ್ಲಿದ್ದೆ. ನಮ್ಮದು ಒಂದು ಮುನೇಶ್ವರನ ದೇವಸ್ಥಾನ ಇದೆ. ನಮ್ಮದು ಸ್ವಲ್ಪ ತುಂಬ ಲಾಸಲ್ಲಿ ನಡೀತಿತ್ತು. ಅಮ್ಮನ ಹತ್ರ ಬಂದು ಸನ್ನಿಧಾನಕ್ಕೆ ಬಂದಮೇಲೆ ನನಗೆಲ್ಲ ತುಂಬ ಒಳ್ಳೆಯದಾಗಿದೆ. ಆದ್ದರಿಂದ ನನಗೆ ಒಳ್ಳೇದಾದಮೇಲೆ ಇನ್ನೂ ಒಂದು 10 ಜನಕ್ಕೆ ಕರ್ಕೊಂಡೋಗಿ ಬೆಂಗಳೂರು ಅಂಜನಾ ನಗರ ಮತ್ತು ಮಾಗಡಿ ರೋಡಲ್ಲಿ ಎಲ್ಲ ಕರ್ಕೊಂಡೋಗಿ ಅಮ್ಮನ ಕರ್ಕೊಂಡೋಗಿ ಎಲ್ಲ ಒಳ್ಳೆಯದಾಗಿದೆ. ಅವರಿಗೆಲ್ಲ ತುಂಬ ಒಳ್ಳೆಯದಾಗಿದೆ. ಈಗೆಲ್ಲ ಅವರು ಎಲ್ಲ ಇಲ್ಲಿಗೆ ಬರ್ತಾಯಿದ್ದಾರೆ. ಅಳ್ಕುಪ್ಪೆ ಅಂತ ಇಲ್ಲಿ ಮಾಗಡಿ ತಾಲೂಕು, ಮಾಡಬಾಳ ಹೋಬಳಿ, ರಾಮನಗರ ಡಿಸ್ಟಿಕ್ಕು. ಕಬ್ಬಾಳಮ್ಮ ಮತ್ತು ಚೌಡೇಶ್ವರಿ ಅಂತೇಳಿ 2 ದೇವಸ್ಥಾನ ಇದೆ. ಮತ್ತು ಈಗ ರೀಸೆಂಟಾಗಿ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಓಪನ್ ಮಾಡಿದ್ದಾರೆ. ಮೋಹನ್ ಕುಮಾರ್ ಅಂತ ಆಚಾರ್ಯರು, ಪೂಜಾರರು. ಆದ್ದರಿಂದ ಈಗ ನಮಗೆಲ್ಲ ಒಂದು ಅನುಕೂಲ ಆಗಿದೆ. ದಯವಿಟ್ಟು ಎಲ್ಲ ಬಂದು ಸನ್ನಿಧಾನದಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೆ. ತುಂಬ ಕಷ್ಟ ಬಿದ್ದಿದೆ. ನಾನು ಒಂದು 30 ಲಕ್ಷ ಸಾಲ ಮಾಡಿದೆ. ಇಲ್ಲಿ ಬಂದಮೇಲೆ ಎಲ್ಲ ಸಾಲ ತೀರಿಸ್ಕೊಂಡು ಅಚ್ಚುಕಟ್ಟಾಗಿ ನಾನು ದೇವಸ್ಥಾನ ಪೂಜಾರಿ. ಈಗ ನಾನು ಪೂಜೆ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ನನಗೂ ಎಲ್ಲ ಕೈ ತುಂಬ ಆಸ್ತಿ ಅಂತಸ್ತು, ಇವಾಗ ಮನೆಯೂ ಕಟ್ತಾಯಿದ್ದೀನಿ. ಆದ್ದರಿಂದ ನನಗೆಲ್ಲ ಒಳ್ಳೆಯದಾಗಿದೆ, ತುಂಬ ಚೆನ್ನಾಗಿದೆ. ಮೊನ್ನೆ ಅಂಜನಾ ನಗರದಲ್ಲಿ ಸೆಂಟ್ರಲ್ಲಿ ಹುತ್ತ ಇದ್ದಾಗ ಅಲ್ಲಿ ಕರ್ಕೊಂಡೋಗಿ ಇವ್ರನ್ನ ಮೋಹನ್ ಕುಮಾರ್ ಅವ್ರನ್ನ ಕರ್ಕೊಂಡೋಗಿ ತೋರಿಸ್ದೆ. ಆ ಟೈಲ್ಸ್ ಕಲ್ಲೇ ಮೇಲಕ್ಕೆ ಬಂದಿತ್ತು. ಆ ಕರ್ಕೊಂಡೋಗಿ ಈ ಥರ ಆಗಿದೆ ಸ್ವಾಮಿ ನೋಡಿ ಅಂತ ಹೇಳಿದಾಗ ನಮ್ಮ ಮನೆ ಪಕ್ಕದನೇ ಕರ್ಕೊಂಡೋಗಿ ತೋರಿಸಿದ್ಮೇಲೆ ಅಲ್ಲಿ ಹೋಮ ಮಾಡಿಸಿ ಎಲ್ಲ ಮಾಡಿದ್ಮೇಲೆ ಆ ಶಕ್ತಿ ತುಂಬಿದ್ಮೇಲೆ ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗಿದೆ. ಈಗ ಬಂದಿರೋ ಭಕ್ತರಿಗೆ ಎಲ್ಲ ತುಂಬ ಅನುಕೂಲ ಆಗಲಿ ಅನ್ನೋದು ಒಂದು ನಾನು ಬೇಡ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಶಿವಗಂಗೆಯಲ್ಲಿ ಕರ್ಕೊಂಡೋಗಿದೆ, ಅಮ್ಮನ ತಾಯಿ ಕರ್ಕೊಂಡೋಗಿ ಶಿವಗಂಗೆ ದೇವ್ರ ಕೆರೆಯಲ್ಲಿ ಸ್ನಾನ ಮಾಡಿಸಿ ಅಲ್ಲೇ ಒಂದು ಹೋಮ ಮಾಡಿಸಿದೆ. ತಿರ್ಗಾ ನಮ್ಮ ದೇವಸ್ಥಾನಕ್ಕೆ ಮೊನ್ನೆ ಈಗ ರೀಸೆಂಟಾಗಿ 28ನೇ ತಾರೀಕು ಕರ್ಕೊಂಡೋಗಿ ಅಲ್ಲೂ ಹೋಮ ಮಾಡಿಸ್ದೆ. ಸಖತ್ತಾಗಾಯಿತು, ನನಗೆ ತುಂಬ ಒಳ್ಳೆಯದಾಗಿದೆ. ಬಂದಿರೋ ಭಕ್ತಾದಿಗಳೆಲ್ಲ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋದರೆ ಅಮ್ಮ ತುಂಬ ಒಳ್ಳೇದು ಮಾಡ್ತಾಳೆ ಅನ್ನೋದು ನನ್ನಲ್ಲಿ ಅಭಿಪ್ರಾಯ ಇದೆ. ನನಗೂ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗುತ್ತೆ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಸರು ಧನರಾಜ್ ಅಂತ, ಸುಬ್ರಹ್ಮಣ್ಯ ನಗರ ಅಂತ ಬಂದಿರೋದು. ನಾವು ಹಿಂಗೆ ಯೂಟ್ಯೂಬ್ ನೋಡಿ ಬಂದಿದ್ದೀವಿ. ಆದ್ದರಿಂದ ಅಮ್ಮನ ಪವಾಡವನ್ನು ನಂಬಿ ಎಲ್ಲ ಜನ ಮಾತಾಡೋದು ನೋಡಿ ಹುಡ್ಕೊಂಡು ಬಂದಿದ್ದೀವಿ. ಹಿಂಗೆ ಮಾಗಡಿ ತವ ಇದೆ ಅಂತ ಹೇಳಿದ್ರು, ಆದ್ದರಿಂದ ಬಂದಿದ್ದೀವಿ. ಆ ಅಮ್ಮನ ಮೇಲೆ ಭಾರ ಹಾಕಿ ಬಂದೀವಿ. ನಾವು ಊರಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ಬೆಂಗಳೂರಲ್ಲೂ ಪ್ರಾಬ್ಲಮ್ ಇರೋದ್ರಿಂದ ಮಕ್ಕಳದು ಮನೆಯದು ಎಲ್ಲ ಕೇಳೋಣ ಅಂತ ಬಂದಿದ್ದೀವಿ. ನಾವು ಮಕ್ಕಳು ಹೆಂಗಸರು ಎಲ್ಲ ಸೇರಿ ಆ ಅಮ್ಮ ನಮಗೆ ಒಂದು ದಾರಿ ತೋರಿಸ್ಬಿಟ್ರೆ ಅದರಿಂದ ನಮಗೆ ಚೆನ್ನಾಗಾಗ್ಬಿಟ್ರೆ ಆ ಅಮ್ಮಂಗೆ ನಮ್ಮ ಕಡೆಯಿಂದ ಏನು ಮಾಡಬೇಕು ಅಂತ ಇದ್ದೀವಿ ಅದನ್ನ ಮಾಡ್ಕೊಳ್ತೀವಿ ಅಂತ ತಿಳ್ಕೊಂಡಿದ್ದೀವಿ. ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದೀನಿ. ಯೂಟ್ಯೂಬ್ ಸುಮಾರು ಒಂದು 20 ದಿವಸದಿಂದನೂ ಅನ್ಕೋತಿದ್ದೆ ಬರಬೇಕು ಅಂತ, ಬರೋಕ್ಕಾಗಲಿಲ್ಲ. ತುಂಬ ಪ್ರಾಬ್ಲಮ್ ಮೇಲೆ ಬಂದಿದ್ದೀನಿ. ನನಗೆ ಆ ಅಮ್ಮ ಕೈ ಹಿಡಿಬಿಡ್ತಾಳೆ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೀನಿ. ನನಗೆ ಆ ಅಮ್ಮ ಕೈ ಬಿಡಲ್ಲ ಅಂದರೆ ನಾನು ನಿಜವಾಗ್ಲೂ ನಾನು ಕೈ ಹಿಡಿದ್ರೆ ಆ ಅಮ್ಮನ ನಂಬ್ಕೊಂಡು ನಾನು ಹೋಗ್ತೀನಿ. ನಮ್ಮಮ್ಮನ ಮನೆ ದೇವ್ರಿದು. ನಾನು ತುಂಬ ಕಷ್ಟದಲ್ಲಿದ್ದೀನಿ, ತುಂಬ ಪ್ರಾಬ್ಲಮ್ಮು. ಮಕ್ಕಳು ಮದುವೆ ಮಾಡಬೇಕು, ತುಂಬ ಇನ್ನೂ ಕಷ್ಟದಲ್ಲಿದ್ದೀನಿ. ನೋಡಿದ್ರೆ ನಾವು ಚೆನ್ನಾಗಿದ್ದೀವಿ ಅನ್ಕೋಬೋದು, ನಮಗೆ ತುಂಬ ಕಷ್ಟ ಇದೆ. ಆ ಅಮ್ಮ ನನ್ನ ಕಾಪಾಡ್ಕೊಂಡು ಹೊಂಟೋದ್ರೆ ನಾನು ಸಾಯೋವರೆಗೂ ಆ ಅಮ್ಮನ ಮರೆಯಲ್ಲ. ಅಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಒಳ್ಳೇದಾದರೆ ನಾನು 100 ಜನ ಸೇರ್ಸೋಕ್ಕೂ ನಾನು ರೆಡಿಗಿದ್ದೀನಿ. ನನಗೆ ಒಳ್ಳೇದಾಗಲಿಲ್ಲ ಅಂದರೆ ನಾನೇನು ಕೇಳೋಕ್ಕೂ ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನನಗೆ ಒಳ್ಳೇದಾದರೆ 4 ಜನಕ್ಕೆ ಹತ್ರ ಹೇಳ್ಬೇಕು ಅಂದ್ಕೊಂಡು ತುಂಬ ಆಸೆ ಪಡ್ತೀನಿ.
ಸುಮ್ಮನೆ ನಮ್ಮ ಮನೆ ದೇವ್ರಿಗೂ ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಅಂದಮೇಲೆ ನಮ್ಮ ಅಮ್ಮನ ಮನೆ ದೇವರನ್ನು ನಂಬಿಕೆ ಮೇಲೆ ಬಂದಿದ್ದೀನಿ. ಅದಕ್ಕೋಸ್ಕರ ನಾನು ಇಷ್ಟಪಟ್ಟು ಹೇಳ್ತಾ ಇದ್ದೀನಿ, ನಾನು ಒಳ್ಳೇದಾದರೆ 4 ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಆಸೆ ಪಡೋಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳ್ಕೊಳಕ್ಕೆ ಇಷ್ಟಪಡ್ತಿದ್ದೀನಿ. ನನ್ನ ಕಡೆಯಿಂದ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರಿಗೂ ಕಷ್ಟದಲ್ಲೇ ಇರೋಕ್ಕೂ ಬಂದಿರೋದು, ಕಷ್ಟದಲ್ಲಿ ಪರಿವಾರಕ್ಕೆ ಅಮ್ಮ ನಮ್ಗೆ ದಾರಿ ಮಾಡಿಕೊಡ್ಲೇಬೇಕು ಅಲ್ವಾ. ಎಲ್ಲರೂ ನಂಬಿ ಬಂದಿದ್ದೀವಿ. ಆ ಅಮ್ಮ ಎಲ್ಲ ಕೈ ಹಿಡ್ದು ನಮ್ಮನ್ನ ನಡ್ಸ್ಕೊಂಡು ಹೋದರೆ ನಿಜವಲ್ಲೂ ನಾನು 20 ಜನಕ್ಕಲ್ಲ 100 ಜನಕ್ಕೆ ನಾನು ಧೈರ್ಯವಾಗಿ ಹೇಳ್ಕೊಬೋದು ಅಲ್ವಾ. ಏನು ಹೇಳಲಿಲ್ಲ ಅಂದರೆ ನಾನು ಯಾವ ಥರ ಹೇಳಲಿ, ಅದಕ್ಕೋಸ್ಕರ ನಾನು ಹಿಂದೆ ಮುಂದೆ ಮಾಡಿದೆ ಅಷ್ಟೇ ಹೊರತು ನಾನು ಯಾವುದಕ್ಕೂ ಆ ಅಮ್ಮನ ಹತ್ರ ನಾನು ಮಾತಾಡಲ್ಲ ಅನ್ನೋದಕ್ಕಲ್ಲ. ನನಗೆ ತುಂಬ ಮನಸ್ಸಲ್ಲಿ ನೋವಿದೆ, ಅಂದರೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ನಾನು ಇವತ್ತು ಆ ಅಮ್ಮನ ಹತ್ರ ಹೇಳ್ಕೊಬೇಕು ಅಂತಲೇ ಬಂದಿದ್ದೀನಿ. ಆ ಅಮ್ಮನೇ ಕಾಪಾಡಬೇಕು ನಮ್ಮ ಮಕ್ಕಳನ್ನ, ನನ್ನನ್ನು ಅಷ್ಟೇ. ಅದಕ್ಕೋಸ್ಕರ ಹಂಗೆ ಅನ್ಕೋತಾ ಇದ್ದೀನಿ. ನಾನು ಏನನ್ನು ಅಂದ್ಕೊಂಡಿದ್ದೀನಿ ನಂಬಿ ಇವತ್ತಿಗೆ ಇಷ್ಟು ವರ್ಷದ ಮೇಲೆ ಈ ಅಮ್ಮ ನನಗೆ ದಾರಿ ತೋರಿಸ್ಕೊಟ್ಟವಳೆ ಅಂದಮೇಲೆ ನನಗೆ ಇವತ್ತು ಇಲ್ಲಿ ಬಂದಮೇಲೆ ನನಗೆ ಒಳ್ಳೇದಾಗುತ್ತೆ ನನ್ನ ನಂಬಿಕೆಲೇ ನಾನು ಇದ್ದೀನಿ. ಆ ಅಮ್ಮ ನನಗೆ ದಾರಿ ಮಾಡಿಕೊಡ್ಬೇಕು ಅಂತ ಅಷ್ಟೇ ನನಗೆ ಹೇಳ್ಕೊಳೋದಷ್ಟೇ. ನನ್ನ ಬೇಡಿಕೆ ಸುಮಾರಿದೆ. ಯಾವ ಬೇಡಿಕೆ, ನನ್ನ ಮಕ್ಕಳು ಮದುವೆ ಆಗಬೇಕು, ಒಳ್ಳೆ ಮನೆ ಸೇರಬೇಕು, ಅಷ್ಟೇ ನನ್ನ ಬೇಡಿಕೆ. ನಾನು ಇನ್ನೇನಿಲ್ಲ, ನಾನು ಅಷ್ಟು ಕೇಳ್ತಿಲ್ಲ. ನನಗೆ ಊರಲ್ಲಿ ಒಂದು ಮನೆ ಕಟ್ಟಬೇಕು, ಪಾಯ ಹಾಕ್ಸಿದ್ದೀನಿ, ಅದಕ್ಕೊಂದು ದಾರಿ ಮಾಡಿಕೊಡ್ಬೇಕು. ದುಡ್ಡಿಗೆ ತುಂಬ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಬಂದಿದ್ದೀನಿ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಹಾಗೂ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.